ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತೆ ವರಮಹಾಲಕ್ಷ್ಮಿ ಹಬ್ಬದ ಶುಭ ಮುಹೂರ್ತವನ್ನ ತಿಳಿಸ್ತಾ ಇದ್ದೀನಿ. ಹುಣ್ಣಿಮೆ ಇರೋದ್ರಿಂದ ಯಾವ ದಿನ ಕಲಶವನ್ನ ಕದಲಿಸ್ಬೇಕು, ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ಒಟ್ಟಾಗಿ ಹೇಳ್ಬೇಕು ಅಂತ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಲಶವನ್ನ ಯಾವ ಸಮಯದಲ್ಲಿ ಮಾಡಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ. ಇದೆಲ್ಲ ವಿಚಾರಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದೇ ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಆಗಸ್ಟ್ 8ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 2:15 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. 9ನೇ ತಾರೀಕು ಶನಿವಾರ ಮಧ್ಯಾಹ್ನ 1:30 ಹುಣ್ಣಿಮೆ ತಿಥಿ ಇರುತ್ತೆ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬಾನೇ ಶ್ರೇಷ್ಠ. ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ ಒಳಗಾಗಿ ಆ ದಿನ ಪೂಜೆ ಮಾಡಲೇಬೇಕು. ಇದು ತುಂಬಾ ಒಳ್ಳೆಯ ಶುಭ ಮುಹೂರ್ತ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಬೆಳಗ್ಗೆ 5 ಗಂಟೆ ಒಳಗಡೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆ ಸಮಯದಲ್ಲಿ ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಬೆಳಗ್ಗೆ 6:30 8:30 ಒಳಗಡೆ ಒಳ್ಳೆ ಶುಭ ಮುಹೂರ್ತ ಇದೆ, ಆವಾಗಾದ್ರೂ ಮಾಡ್ಕೋಬಹುದು. ಆದಷ್ಟು ಹಿಂದಿನ ದಿನನೇ ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಅಂದ್ರೆ ಹೂಗಳು, ಹಣ್ಣುಗಳು, ದೇವ ಸಾಮಾನುಗಳು, ಮಡ್ಲಕ್ಕಿ ಸಾಮಾನುಗಳು ಇಂಥದ್ದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದ್ ಕಡೆ ಜೋಡಿಸಿ ಇಟ್ಕೊಂಡ್ಬಿಡಿ. ಬೆಳಗ್ಗೆ ನೈವೇದ್ಯ ಮಾಡಿಬಿಟ್ಟೆ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ. ಮೊದಲು ನೀವು ಸಮಯಕ್ಕೆ ಸರಿಯಾಗಿ ಕಳಶವನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಸಾಕು. ಇದ್ರೂ ತಟ್ಟೆನಲ್ಲಿ ಹಣ್ಣುಗಳನ್ನು ಜೋಡಿಸಿಟ್ಟಿರ್ತೀರಾ, ಒಂದು ಗ್ಲಾಸ್ ಹಾಲನ್ನು ಕಾಯಿಸಿಟ್ಬಿಟ್ರೆ ಸಾಕು. ಈ ಒಂದು ಶುಭ ಸಮಯದಲ್ಲಿ ಮೊದಲು ಪೂಜೆನ ಮಾಡ್ಕೊಂಬಿಡಿ. ಆಮೇಲೆ ಬೇಕಾದ್ರೆ ನಿಧಾನವಾಗಿ ನೈವೇದ್ಯವನ್ನ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಂದೊಂದಾಗಿ ದೇವ್ರ ಮುಂದೆ ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ದೇವರಿಗೆ ಅರ್ಪಣೆ ಮಾಡ್ಬೋದು. ಇವರೆಲ್ಲ ಎಲ್ಲನೂ ರೆಡಿ ಮಾಡಿಟ್ಕೊಂಡು ಜೋಡಿಸ್ಕೊಂಡು ಆಮೇಲೆ ಪೂಜೆಗೆ ಕೂತ್ಕೊಂತಾರೆ. ಆದರೆ ಹಬ್ಬದ ದಿನ ಶುಭ ಮುಹೂರ್ತ, ಶುಭ ಸಮಯದಲ್ಲಿ ಪೂಜೆ ಮಾಡೋದು ತುಂಬಾನೇ ಮುಖ್ಯವಾದದ್ದು. ಅದರಲ್ಲಿ ಬೆಳಗಿನ ಪೂಜೆ ತುಂಬಾನೇ ಶ್ರೇಷ್ಠ. ಹಿಂದಿನ ದಿನನೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೂ ರೆಡಿ ಮಾಡಿಟ್ಕೊಂಬಿಡಿ. ಕಳಶ ಒಂದನ್ನು ಬಿಟ್ಬಿಟ್ಟು ಕಳಶದ ಜಾಗವನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ನೀವು ಜೋಡಿಸ್ಕೊಂಡು ಇಟ್ಕೋಬಹುದು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಬೆಳಗ್ಗೆ 6:30 8:30 ಒಳಗಡೆ ನೀವು ಪೂಜೆನ ಮಾಡ್ಕೋಬಹುದು. ಸಂಜೆಗೆ ಕುಂಕುಮಕ್ಕೆ ಎಲ್ಲರನ್ನು ಕೂಡ ಕರಿತೀವಿ. ಹಾಗಾಗಿ ನಾವು ಚೆನ್ನಾಗಿ ಎಲ್ಲನೂ ಕೂಡ ಜೋಡಿಸ್ಕೋಬೇಕು. ಮತ್ತು ನಾವು ಚೆನ್ನಾಗಿ ರೆಡಿ ಆಗಬೇಕು, ಬಂದವ್ರಿಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹಬ್ಬನ ಮಾಡೋದಲ್ಲ. ಬೆಳಗಿನ ಶುಭ ಮುಹೂರ್ತದಲ್ಲಿ ನಾವು ಪೂಜೆ ಮಾಡೋದು ತುಂಬಾ ಮುಖ್ಯ. ಈ ಸಮಯದಲ್ಲಿ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ನಿಮ್ಮ ಇಷ್ಟದ ವರಗಳನ್ನು ಪಡ್ಕೊಳ್ಳಿ. ಬೆಳಗ್ಗೆ 4 ಗಂಟೆಗೆ ಪೂಜೆ ಶುರು ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ನಾವು ಕೂಡ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಮಾತ್ರ ಹೇಳಿಬಿಡಿ. ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಇನ್ನು ಮಧ್ಯಾಹ್ನ 12 ಗಂಟೆಯಿಂದ 12:50 ತನಕ ಅಂದರೆ ಸರಿಯಾಗಿ 1 ಗಂಟೆ ಒಳಗಡೆ ನೈವೇದ್ಯವನ್ನು ಅರ್ಪಿಸಬೇಕು. ಬಿಸಿಯಾಗಿ ಅಡುಗೆನ ಮಾಡಿಬಿಟ್ಟು ಒಬ್ಬಿಟ್ಟು ಎಲ್ಲನೂ ಕೂಡ ನೈವೇದ್ಯವನ್ನು ಬಿಸಿಯಾಗಿ ಬಡಿಸ್ಬೇಕು. ನೈವೇದ್ಯವನ್ನು ಬಡಿಸುವಾಗಲೂ ಕೂಡ ನೀವು ಆದಷ್ಟು ಬಾಳೆ ಎಲೆ ಮೇಲೆ ಅಥವಾ ಮುದುಕದ ಎಲೆ ಮೇಲೆ ಆದಷ್ಟು ನೈವೇದ್ಯವನ್ನು ಬಡಿಸೋದಕ್ಕೆ ಪ್ರಯತ್ನ ಮಾಡಿ. ಸಪ್ರೇಟ್ ಆಗಿ ಬೆಳ್ಳಿದು ಅಥವಾ ತಾಮ್ರದ ಪ್ಲೇಟ್ ಏನಾದರೂ ಇದ್ರೆ ಅದರಲ್ಲೂ ಕೂಡ ಬಡಿಸ್ಕೋಬಹುದು. ಯಾವುದೂ ಇಲ್ಲ ಅಂತ ಅಂದ್ರೂ ಕೂಡ ಅಡಿಕೆ ಪ್ಲೇಟ್ ಬರುತ್ತಲ್ಲ ಅದರಲ್ಲೂ ಕೂಡ ನೈವೇದ್ಯವನ್ನು ಬಡಿಸ್ಕೋಬಹುದು. ನೈವೇದ್ಯಕ್ಕೆಲ್ಲ ಏನೆಲ್ಲ ಮಾಡಬೇಕು ಅಂತ ಅಂದರೆ ಮೊಸರನ್ನ, ಸಜ್ಜಿಗೆ, ಪುಳಿಯೋಗರೆ, ಚಿತ್ರಾನ್ನ, ಪೊಂಗಲ್ಲು ಈ ರೀತಿ ರೈಸ್ ಐಟಮ್ಸ್ಗಳನ್ನ ಮಾಡಿ. ಇನ್ನು ನೈವೇದ್ಯಕ್ಕೆ ಇದ್ರ ಜೊತೆಗೆ ಹೆಸರುಬೇಳೆ ಕೋಸಂಬರಿ, ಪಾನಕ, ಬೇಲದ ಹಣ್ಣಿನಿಂದ ಮಾಡಿದ ಪಾನಕ ಮಾಡಿ ತುಂಬಾನೇ ಒಳ್ಳೆಯದು. ಇನ್ನು ಇದ್ರ ಜೊತೆ ಹಬ್ಬದ ದಿನ ನೀವು ಮತ್ತೆ ಅಡುಗೆ ಮಾಡಿರ್ತೀರಾ, ಒಬ್ಬಟ್ಟನ್ನು ಮಾಡಿರ್ತೀರಾ, ಏನೆಲ್ಲ ಅಡುಗೆ ಮಾಡಿರ್ತೀರೋ ಎಲ್ಲನೂ ಕೂಡ ಬಡಿಸ್ಬೋದು. ಅಥವಾ ಇನ್ನೂ ಕೂಡ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡ್ತೀರಾ ಅಂದ್ರೂ ಆ ಸಮಯದಲ್ಲಿ ಒಬ್ಬಟ್ಟಿನ ಹೂರಣ ನೀವು ರೆಡಿ ಮಾಡಿಟ್ಕೊಂಡಿದ್ರೆ 1-2 ಹೂರ್ಣದ ಉಂಡೆನ ಇಟ್ಬಿಟ್ಟು ಪೂಜೆನ ಮಾಡ್ಕೋಬಹುದು. ಒಬ್ಬಟ್ಟನ್ನ ತಟ್ಬಿಟ್ಟೆ ನಾವು ನೈವೇದ್ಯ ಮಾಡ್ಬೇಕಂತ ಏನೂ ಇಲ್ಲ. 2 ಹೂರ್ಣದ ಉಂಡೆನ ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ತುಳಸಿ ದಳವನ್ನು ಇಟ್ಬಿಟ್ಟು ಪೂಜೆನ ಮಾಡ್ಕೋಬಹುದು. ಇದಂತೂ ಮಾಡಿದ್ರೆ ತುಂಬಾನೇ ಶ್ರೇಷ್ಠ. ಈ ರೀತಿ ಮೊದಲು ನೀವು ಪೂಜೆಗೆ ಆದ್ಯತೆ ಕೊಡಿ. ಮಿಕ್ಕಿದ್ದು ನಿಧಾನವಾಗಿ ಸಂಜೆ ತನಕ ನೀವು ಜೋಡಿಸ್ಕೋಬಹುದು. ನೀವು ಕೂಡ ಚೆನ್ನಾಗಿ ರೆಡಿಯಾಗಿ ಬೆಳಗ್ಗೆ ಬೇಗ ಪೂಜೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಗಂದರೆ ಹಾಗೆ ಇರಬಾರ್ದು. ನಿಮ್ಮ ಹತ್ತಿರ ಇರೋ ಚೆನ್ನಾಗಿರೋ ರೇಷ್ಮೆ ಸೀರೆ ಇದ್ದರೆ ಅದನ್ನೇ ಉಟ್ಕೊಳ್ಳಿ. ಅದು ಹಳೇದಾದರೂ ಪರವಾಗಿಲ್ಲ, ರೇಷ್ಮೆ ಸೀರೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರೆಡಿಯಾಗಿ ದೇವಿಗೂ ಕೂಡ ಚೆನ್ನಾಗಿ ರೆಡಿ ಮಾಡಿ ನೀವು ಕೂಡ ಚೆನ್ನಾಗಿ ರೆಡಿಯಾಗಿ
ಪೂಜೆನ ಮಾಡಿ. ತುಂಬಾನೇ ಒಳ್ಳೆಯ ಮುಹೂರ್ತ ಇದೆ, ತುಂಬಾನೇ ಒಳ್ಳೆ ಸಮಯ ಕೂಡ ಇದೆ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಲಗ್ನ ಸಿಕ್ಕಿರೋದು ತುಂಬಾನೇ ಶ್ರೇಷ್ಠವಾಗಿರೋದು. ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ ಒಳಗಡೆ ನೀವು ಪೂಜೆನ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಎಲ್ಲ ಹಿಂದಿನ ದಿನನೇ ಸಿದ್ಧತೆನ ಮಾಡ್ಕೊಳ್ಳಿ. ಅಥವಾ ರಾತ್ರಿ 10 ಗಂಟೆ ನಂತರ ಇನ್ನೊಂದ್ಸಲ ಮೈಗೆ ಸ್ನಾನ ಮಾಡಿಕೊಂಡು ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಳಿ. ಕೆಲವರು 1 ದಿನ ಲಕ್ಷ್ಮಿ ಕೂರಿಸ್ತಾರೆ, ಇನ್ನು ಕೆಲವರು 3 ದಿನ ಕೂರಿಸ್ತಾರೆ. ಬೆಳಗ್ಗೆ ಕಳಶ ಇಟ್ಟು ಆ ದಿನ ರಾತ್ರಿನೇ ಕಳಶವನ್ನು ಕದಲಿಸಿ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡ್ತಾರೆ. ಇನ್ನು ಕೆಲವರು ಶುಕ್ರವಾರ ಶನಿವಾರ 2 ದಿನ ಇಟ್ಬಿಟ್ಟು ಶನಿವಾರ ರಾತ್ರಿ ಕಳಶವನ್ನು ಕದಲಿಸ್ಬಿಟ್ಟು ಭಾನುವಾರ ಬೆಳಗ್ಗೆ ವಿಸರ್ಜನೆ ಮಾಡ್ತಾರೆ. ನಿಮ್ಮ ಪದ್ಧತಿ ಪ್ರಕಾರ ನೀವು ಮಾಡ್ಕೋಬಹುದು. ತುಂಬ ಜನ ಲಕ್ಷ್ಮಿ ಕೂರಿಸಿರುವಾಗ ಪೊರಕೆಯಿಂದ ಮನೆ ಗುಡಿಸ್ತಾರೆ ಮತ್ತು ಒರೆಸ್ತಾರೆ. ಇದಂತೂ ಮಾಡಲೇಬಾರ್ದು. ಹಾಲ್ ಚಿಕ್ಕದಾಗಿದ್ರೆ ಒಂದು ಬಟ್ಟೆಯಿಂದ ಹಾಗೇನೆ ಗುಡಿಸ್ಕೊಳ್ಳಿ, ಒರೆಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಹಾಲ್ ದೊಡ್ಡದಾಗಿದ್ರೆ ಅಂದರೆ ದೇವ್ರ ಹತ್ರ ಮಾತ್ರ ಸುತ್ತಮುತ್ತ ಕೂಡ ಬಟ್ಟೆಯಿಂದ ಗುಡಿಸ್ಕೊಂಡು ಒರೆಸ್ಕೊಳ್ಳಿ. ಆಮೇಲೆ ಮಿಕ್ಕಿರೋ ಜಾಗದಲ್ಲಿ ಪೊರಕೆಯಿಂದ ಗುಡಿಸ್ಕೋಬಹುದು. ಇನ್ನು ಶುಕ್ರವಾರ ಮಧ್ಯಾಹ್ನದ ಮೇಲೂ ಕೂಡ ಹುಣ್ಣಿಮೆ ಶುರು ಆಗಿರೋದ್ರಿಂದ ಕೆಲವರಿಗೆ ಕನ್ಫ್ಯೂಷನ್ ಇದೆ. ಶುಕ್ರವಾರನೇ ಕಲಶ ಕದಲಿಸ್ಬೇಕಾ ಬೇಡವಾ ಅಂತ. ಖಂಡಿತವಾಗ್ಲೂ ಕದಲಿಸ್ಬೋದು. ಒಂದೇ ದಿನ ಇಟ್ಟು ನೀವು ಪೂಜೆ ಮಾಡ್ತೀರಾ ಅಂತ ಅಂದರೆ ಸಂಕಲ್ಪ ಮಾಡಿದರೆ ಖಂಡಿತವಾಗ್ಲೂ ನೀವು ಆ ದಿನನೇ ಕದಲಿಸ್ಬೋದು. ರಾತ್ರಿ ಕಳಶವನ್ನು ಕದಲಿಸಿದ ಮೇಲೆ ಶನಿವಾರ ಬೆಳಗ್ಗೆ ಅದನ್ನು ವಿಸರ್ಜನೆ ಮಾಡ್ಬೋದು. ಶನಿವಾರ ಬೆಳಗ್ಗೆ ಕೂಡ ಅಷ್ಟೇ ಮತ್ತೆ ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಏನಾದರೂ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ವಿಸರ್ಜನೆ ಮಾಡಬೇಕು. ಶುಕ್ರವಾರ ರಾತ್ರಿ ಒಂದೇ ದಿನಕ್ಕೆ ಲಕ್ಷ್ಮಿನ ಕೂರಿಸೋ ಅಂಥವ್ರು ಶುಕ್ರವಾರ ರಾತ್ರಿ 9 ಗಂಟೆ ನಂತರ ಕಳಶನ ಕದಲಿಸ್ಬೋದು. ಕುಂಕುಮಕ್ಕೆ ಬಂದು ಹೋದ್ಮೇಲೆ ಕೆಂಪಾರತಿ ಮಾಡಿಬಿಟ್ಟು ಮಂಗಳಾರತಿನ ಮಾಡಿ ಕಳಶನ ಕದಲಿಸಿ ಕಳಶದ ಮುಂದೆ ಇಟ್ಟಿರುವಂಥ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಮತ್ತು ಕಾಯಿನ್ಸ್ಗಳನ್ನ ಅದೇ ದಿನ ರಾತ್ರಿನೇ ನೀವು ಬೀರುನಲ್ಲಿ ತೆಗೆದು ಇಟ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದು ದೇವ್ರ ಸುತ್ತ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡ್ಬಿಟ್ಟು ಆ ಮಿಕ್ಕಿರೋ ಜಾಗದಲ್ಲಿ ಮಾತ್ರ ಪೊರಕೆಯಿಂದ ಗುಡಿಸಿ ಮನೆ ಒರೆಸ್ಕೊಳ್ಳಿ. ಆಮೇಲೆ ಸ್ನಾನ ಮಾಡಿ ಮಡಿ ಬಟ್ಟೆನ ಉಟ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಏನಾದರೂ ನೈವೇದ್ಯವನ್ನು ಮಾಡಬೇಕು. ಅಂದರೆ ಒಂದು ಗ್ಲಾಸ್ ಹಾಲನ್ನು ಇಟ್ಟರು ಪರವಾಗಿಲ್ಲ. ಹಾಲನ್ನು ಇಟ್ಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಕಳಶ ವಿಸರ್ಜನೆ ಮಾಡ್ಕೋಬೋದು. ಆದಷ್ಟು ಬೆಳಗ್ಗೆ ಬೇಗ ಮಾಡಿಕೊಂಡು ಮತ್ತೆ ನೀವು ದೇವ್ರ ಮನೆನ ರೆಡಿ ಮಾಡಿಟ್ಕೊಂಡು ಶ್ರಾವಣ ಶನಿವಾರದ ಪೂಜೆನ ಮಾಡ್ಕೋಬೋದು. ಶನಿವಾರ ಹುಣ್ಣಿಮೆ ಇರೋದ್ರಿಂದ ಕಳಶ ತೆಗೆಯೋದಿಲ್ಲ, ಆವತ್ತು ಸಂಜೆ ತೆಗಿಬೋದಾ ಅಂತ ಅಂದರೆ ನೀವು ಶುಕ್ರವಾರ ಕಳಶನ ಕದಲಿಸಿದ ಮೇಲೆ ನೀವು ಯಾವಾಗ ಬೇಕಾದರೂ ಕಳಶವನ್ನು ವಿಸರ್ಜನೆ ಮಾಡ್ಬೋದು. ನಿಮಗೆ ಅಮಾವಾಸ್ಯೆ ಹುಣ್ಣಿಮೆ ಲೆಕ್ಕ ಬರೋದಿಲ್ಲ ಅಥವಾ ಶನಿವಾರ ಹುಣ್ಣಿಮೆ ಇರೋದ್ರಿಂದ ಶುಕ್ರವಾರ ಕಳಶ ಕದಲಿಸೋದಿಲ್ಲ, 2 ದಿನ ಇಟ್ಟಿರ್ತೀವಿ ಅಂತ ಅನ್ನೋರು ಮಾರನೇ ದಿನ ಶ್ರಾವಣ ಶನಿವಾರದ ವೆಂಕಟೇಶ್ವರನ ಪೂಜೆನ ಮಾಡಿಬಿಟ್ಟು ಒಟ್ಟಿಗೆ ಕಳಶವನ್ನು ಕದಲಿಸ್ತೀವಿ ಅಂತ ಅನ್ನೋರು ಶನಿವಾರ ರಾತ್ರಿ ಕಳಶವನ್ನು ಕದಲಿಸಿ ಭಾನುವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೋಬೋದು. 2 ದಿನ ಕಳಶ ಇಟ್ಬಿಟ್ಟು ಪೂಜೆ ಮಾಡೋದು ಒಳ್ಳೇದೇನೆ. ದೇವ್ರ ಮನೆಯಲ್ಲಿ ಕೂರಿಸಿರೋ ಅಂಥವ್ರು ಮಾತ್ರ ಹಾಗೆ ಬಿಟ್ಬಿಡಿ. ಹಾಲ್ನಲ್ಲಿ ಕೂರಿಸಿರೋ ಅಂಥವ್ರು ಮಾತ್ರ ಒಂದೇ ದಿನಕ್ಕೆ ಬೇಕಿದ್ರೂ ವಿಸರ್ಜನೆ ಮಾಡ್ಕೋಬೋದು. ಮಾರನೇ ದಿನ ಶ್ರಾವಣ ಶನಿವಾರ ಬೇರೆ ಇರುತ್ತೆ. ಆ ದಿನ ನೀವು ವರಮಹಾಲಕ್ಷ್ಮಿ ಅಲಂಕಾರ ಏನು ಮಾಡಿರ್ತೀರಲ್ಲ ಆ ದೇವಿ ಮೇಲೆ ಇರುವಂಥ ಹೂವನ್ನ ತೆಗಿಬೇಕು, ಬೇರೆ ಹೂವನ್ನ ಹಾಕಬೇಕು ಅಂತ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಏಕೆಂದರೆ ಹೂವನ್ನ ತೆಗೆಯುವಾಗ ಕಳಶ ಕದಲಿಸಬಾರ್ದು. ಹಾಗಾಗಿ ಮೇಲೆ ಇಟ್ಟಿರುವಂಥ ಒಂದೇ ಒಂದು ಹೂವನ್ನ ತೆಗೆದ್ಬಿಟ್ಟು ಬೇರೆ ಹೂವನ್ನ ಇಡ್ಬೋದು. ಅಥವಾ ಮುಂಭಾಗದಲ್ಲಿ ಗಣಪತಿ ಲಕ್ಷ್ಮೀ ನಾರಾಯಣ ವಿಗ್ರಹ ಈ ಥರದ್ದೆಲ್ಲ ಇಟ್ಟಿದ್ರೆ ಜೋಡಿಸಿದ್ರೆ ಆ ವಿಗ್ರಹಗಳ ಹತ್ತಿರ ಹೂವನ್ನ ತೆಗೆದ್ಬಿಟ್ಟು ಬೇರೆ ಹೂವನ್ನ ಇಟ್ಬಿಟ್ಟು ಶನಿವಾರದ ಪೂಜೆನ ಮಾಡ್ಕೋಬಹುದು. ಶನಿವಾರ ನೀವು ಶ್ರಾವಣ ಶನಿವಾರ ಪೂಜೆ ಮಾಡಿರ್ತೀರಾ ಅಂತ ಅಂದರೆ ಅವತ್ತು ಸಿಹಿ ಪೊಂಗಲ್ನ ಮಾಡಿಟ್ಬಿಟ್ಟು ಪೂಜೆನ ಮಾಡಬೇಕು. ಯಾವಾಗಲೂ ಅಷ್ಟೇ ದೇವರನ್ನ ಕೂರಿಸಿದ ಮೇಲೆ 3 ಹೊತ್ತು ಕೂಡ ನೈವೇದ್ಯವನ್ನು ಮಾಡಬೇಕು. ಬೆಳಗ್ಗೆ ಪೂಜೆ ಮಾಡುವಾಗ ಹಾಲು ಅಥವಾ ಹಣ್ಣು ನೈವೇದ್ಯ ಮಾಡ್ಬೋದು. ಮಧ್ಯಾಹ್ನ ಹಬ್ಬದ ಅಡುಗೆ ಏನು ಮಾಡಿರ್ತೀರಲ್ಲ ಅದನ್ನು ಬಡಿಸ್ಬೇಕು, ನೈವೇದ್ಯ ಮಾಡಿ ಪೂಜೆನ ಮಾಡಬೇಕು. ಅಂದರೆ ಯಾವ ಥರ ಅಂತ ಅಂದರೆ ನೀವು ನೈವೇದ್ಯವನ್ನು ಬಡಿಸಿದ್ದಾದ್ಮೇಲೆ ಕರ್ಪೂರದ ಆರತಿನ ಬೆಳಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಉದ್ದರಣೆಯಿಂದ ನೀರನ್ನು ತೊಗೊಂಡ್ಬಿಟ್ಟು 3 ಸಲ ನೈವೇದ್ಯಕ್ಕೆ ಸುತ್ತಬಿಟ್ಟು ಪಕ್ಕದಲ್ಲಿ ಆ ನೀರನ್ನು ಚೆಲ್ಬಿಟ್ಟು 2 ಕೈಯಿಂದ ತೋರಿಸ್ಬೇಕು. ಆವಾಗ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ತಾ ಪೂಜೆ ಮಾಡಿ. ನೈವೇದ್ಯವನ್ನು ಸ್ವೀಕರಿಸಮ್ಮ ಅಂತ ಹೇಳ್ತಾ 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಅದನ್ನು ತೆಗೆದ್ಬಿಟ್ಟು ಮನೆಯಲ್ಲಿ ಇರುವಂಥವ್ರು ಯಾರಾದರೂ ಸರಿ ಅದನ್ನು ಊಟವನ್ನು ಮಾಡ್ಬೋದು. ಅಥವಾ ಎಲ್ಲರೂ ಕೂಡ ಪ್ರಸಾದವಾಗಿ ಸ್ವಲ್ಪ ಸ್ವಲ್ಪ ತಗೋಬೋದು. ಮತ್ತು ಸಂಜೆ ಪೂಜೆ ಮಾಡುವಂಥ ಸಮಯದಲ್ಲಿ ಏನು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಿರೋ ಅಂದರೆ 5 ಗಂಟೆ 30 ನಿಮಿಷದಿಂದ ಪೂಜೆ ಮಾಡ್ತಿರಲ್ಲ ಆಗಲೂ ಕೂಡ ಅಷ್ಟೇ ಒಂದು ಗ್ಲಾಸ್ ಹಾಲನ್ನ ಕಾಯಿಸ್ಬಿಟ್ಟು ಇಡಬೇಕು. ಅಥವಾ ಏನಾದರೂ ಸಿಹಿ ಅವಲಕ್ಕಿ ಆದರೂ ಸರಿನೇ ಮಾಡಿಟ್ಬಿಟ್ಟು ಸಂಜೆ ಪೂಜೆನ ಮಾಡಬೇಕು.
ನೀವು 3 ಹೊತ್ತು ನೈವೇದ್ಯ ಇಟ್ಟರು ಬೆಳಗ್ಗೆ ಇಟ್ಟಿರೋದು ಸಂಜೆ ತನಕ ದಯವಿಟ್ಟು ಹಾಗೆ ಬಿಡಬೇಡಿ. ಒಂದು 10 ನಿಮಿಷ ಆದಮೇಲೆ ನೀವು ಇಟ್ಟಿರುವಂಥ ನೈವೇದ್ಯವನ್ನು ತೆಗೆದುಬಿಡಿ. ನೀವು ಹಾಲಿಟ್ಟರೂ ಪರವಾಗಿಲ್ಲ ಅಥವಾ ಏನಾದರೂ ಸಿಹಿ ಪದಾರ್ಥ ಇಟ್ಟರೂ ಪರವಾಗಿಲ್ಲ, ಅದನ್ನು ತೆಗಿಬೇಕು. ಹಣ್ಣುಗಳಿದ್ರೆ ಪರವಾಗಿಲ್ಲ, ಆದರೆ ನಾವು ಮಾಡಿರುವಂಥ ಪದಾರ್ಥಗಳು ತೆಗಿಬೇಕು. ಮನೆಯವರೆಲ್ಲ ಅದನ್ನು ಪ್ರಸಾದವಾಗಿ ತಿನ್ನಬೇಕು ಒಂದು 10 ನಿಮಿಷ ಆದಮೇಲೆ. ಆ ಒಂದು ನೈವೇದ್ಯಕ್ಕೆ ಹಾಗೆ ದೇವ್ರ ಮುಂದೆ ಇಟ್ಟಿದ್ರೆ ಸೊಳ್ಳೆಗಳೆಲ್ಲ ಬರುತ್ತೆ, ಅದು ಅಷ್ಟು ಒಳ್ಳೆಯದಲ್ಲ. ಈ ಥರ ಮಾಡಬಾರ್ದು. ನಾವು ಮನೆಯಲ್ಲಿ ತಟ್ಟೆಗೆ ಜೋಡಿಸೋದಕ್ಕೆ ತಿಂಡಿಗಳನ್ನೆಲ್ಲ ಮಾಡಿರ್ತೀವಲ್ಲ, ಅದನ್ನು ಬೇಕಾದರೆ ಹಾಗೇ ಬಿಡ್ಬೋದು. ಆದರೆ ನೈವೇದ್ಯಕ್ಕೆ ಅಂತ ನಾವೇನು ಮಾಡಿರ್ತೀವಲ್ಲ, ಬಡಿಸಿರ್ತೀವಲ್ಲ, ಅದನ್ನು ಮಾತ್ರ ಬೆಳಗ್ಗೆ ಇಟ್ಟಿರೋದು ಸಂಜೆ ತನಕ ಹಾಗೆ ಇಡಬಾರ್ದು. ಅದಕ್ಕೆ ಒಂದು 10 ನಿಮಿಷ ಆದಮೇಲೆ ಅದನ್ನು ತೊಗೊಂಬಿಟ್ಟು ಮನೆಯವರೆಲ್ಲ ಪ್ರಸಾದವಾಗಿ ತಿನ್ನಬೇಕು. ಶನಿವಾರನೂ ಹಾಗೆ ಲಕ್ಷ್ಮೀ ಕಳಶವನ್ನು ಇಟ್ಟಿರ್ತೀರಾ, ಒಟ್ಟಿಗೆ ಭಾನುವಾರ ವಿಸರ್ಜನೆ ಮಾಡ್ತೀವಿ ಅನ್ನೋರು ಶನಿವಾರ ಕೂಡ 3 ಹೊತ್ತು ನೈವೇದ್ಯ ಮಾಡಬೇಕಾಗುತ್ತೆ. ಸಿಂಪಲ್ಲಾಗಿ ನಿಮಗೆ ಮಾಡೋದಕ್ಕೆ ಸುಲಭ ಅನಿಸುವಂಥ ತಿಂಡಿನ ಮಾಡಿಟ್ಕೊಳ್ಳಿ. ಮನೆಯಲ್ಲಿ ಹಣ್ಣುಗಳಿದ್ರೆ ಅದನ್ನು ಕೂಡ ನೈವೇದ್ಯವನ್ನು ಮಾಡ್ಕೋಬೋದು. 2 ದಿನ ಲಕ್ಷ್ಮಿನ ಕೂರಿಸ್ತೀರಾ ಅಂತ ಅಂದರೆ 2 ದಿನ ಕೂಡ 3 ಹೊತ್ತು ನೈವೇದ್ಯ ಮಾಡಲೇಬೇಕು. ಇನ್ನು ಹೆಣ್ಮಕ್ಳನ್ನ ಕರೆದ್ಬಿಟ್ಟು ಕುಂಕುಮ ಕೊಡಬೇಕಾ ಅಂತ ಅಂದರೆ ಅದು ನಿಮ್ಮಷ್ಟಕ್ಕೆ ಬಿಟ್ಟಿದ್ದು. ಹಬ್ಬದ ದಿನ ಬರದೇ ಇದ್ದು ಮಿಸ್ ಆಗಿದ್ದರೆ ಅಂಥವ್ರನ್ನ ಕರೆದ್ಬಿಟ್ಟು ನೀವು ತಾಂಬೂಲವನ್ನು ಕೊಡ್ಬೋದು. ಆದಮೇಲೆ ಆ ದಿನ ರಾತ್ರಿನೇ ಮತ್ತೆ ಕೆಂಪಾರತಿ ಮಾಡಿಬಿಟ್ಟು ಅದನ್ನು ಹೊರಗಡೆ ಹಾಕಿಬಿಟ್ಟು ಕಳಶವನ್ನು ಕದಲಿಸಿ ಭಾನುವಾರ ಬೆಳಗ್ಗೆ ನೀವು ಅದನ್ನೆಲ್ಲ ವಿಸರ್ಜನೆ ಮಾಡ್ಬೋದು. ಇಷ್ಟು ಕೂಡ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮತ್ತು ಕಳಶ ಪ್ರತಿಷ್ಠಾಪನೆ ಯಾವಾಗ ಮಾಡಬೇಕು, ಮತ್ತು ಕಳಶ ವಿಸರ್ಜನೆ ಯಾವಾಗ ಮಾಡಬೇಕು, ಮತ್ತು ಒಂದು ದಿನ ಕೂರಿಸೋರು ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು, 3 ದಿನ ಲಕ್ಷ್ಮೀ ದೇವಿಯನ್ನು ಕೂರಿಸೋರು ಯಾವ ದಿನ ವಿಸರ್ಜನೆ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.